ಹಾಯ್ ಎಲ್ಲರಿಗೂ ನಮಸ್ಕಾರ. ಸುಮಾರು 16ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಬ್ರಿಟಿಷರು ಏನಕ್ಕಾಗಿ ಬಂದರು? ನಮ್ಮ ದೇಶದಲ್ಲಿ ಬೆಳೆಯುತ್ತಿರುವಂಥ ಮಸಾಲೆ ಪದಾರ್ಥಕ್ಕೋಸ್ಕರ ಬಂದರು. ಈ ಮಸಾಲೆ ಪದಾರ್ಥವನ್ನು ಬಳಸ್ಕೊಂಡು ಒಂದು ಮಸಾಲೆ ಖಾರ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಬೇಸಿಗೆ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಮಸಾಲೆಯನ್ನು ಮಾಡಿ 1 ವರ್ಷಗಳ ಕಾಲ ಸ್ಟೋರ್ ಮಾಡಿಟ್ಕೋತಾರೆ. ದಪ್ಪ ತಳದ ಕಡಾಯಿನ ಇಟ್ಕೊಂಡು ಮಸಾಲೆಗಳನ್ನು ಹುರ್ಕೊಳ್ಳೋಣ. 1 kg ಮೆಣಸಿನಕಾಯಿ ಮಸಾಲ ಮಾಡಬೇಕಂದ್ರೆ ಇದಕ್ಕೆ ನಾನು ಚಕ್ಕೆ ತಗೊಂಡಿನಿ. 80 ಗ್ರಾಮ್ ಚಕ್ಕೆಯನ್ನು ತಗೊಂಡು ನೀಟಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ನೋಡಿ, ಹುರಿಬೇಕಾದ್ರೆ ಮಸಾಲೆಗಳನ್ನು ಯಾವುದೇ ಕಾರಣಕ್ಕೂ ಹತ್ತಿಸಬೇಡಿ. ಈ ರೀತಿಯಾಗಿ ನೀಟಾಗಿ ಸಣ್ಣ ಉರಿಯಲ್ಲೇ ಚಕ್ಕೆಯನ್ನು ಮೊದಲು ಹುರ್ಕೊಂಡಿದ್ದೀನಿ. ನೋಡಿ, ಈಗ ಚಕ್ಕೆ ಹುರಿದಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ನಂತರ ಇದಕ್ಕೆ ಅರ್ಧ ಬೌಲ್ ಮೆಂತ್ಯ ಕಾಳನ್ನು ತಗೊಂಡು ಸಣ್ಣ ಉರಿಯಲ್ಲಿ ಕೆಂಪಾಗುವವರೆಗೂ ಹುರ್ಕೊಳ್ಳೋಣ. ನೋಡಿ, ಮಸಾಲೆ ಖಾರ ಮಾಡಬೇಕಾದ್ರೆ ಮೇನ್ ಪ್ರೊಸೀಜರೇ ಇದು. ನೀಟಾಗಿ ಹುರ್ಕೋಬೇಕು ಮತ್ತು ಹೊತ್ತಿಸ್ಬಾರ್ದು ಯಾವುದೇ ಕಾರಣಕ್ಕೂ. ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೆ ಕಣ್ಣು ಅಳತೆ, ಕೈ ಅಳತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೆಂತ್ಯ ಹುರಿದಿದೆ ನೋಡಿ, ನೀಟಾಗಿ ಇದನ್ನು ಅದೇ ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಅದೇ ಕಡಾಯಿಗೆ ಜಾಯಿಪತ್ರೆಯನ್ನು ಅರ್ಧ ಬೌಲ್ ಜಾಯಿಪತ್ರೆಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿಯಲ್ಲೇ. ನೋಡಿ, ಯಾವ ರೀತಿ ಫ್ರೈ ಮಾಡ್ಕೋತೀನಿ ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ. ಇದು ಕೂಡ ನೀಟಾಗಿ ಹುರಿದಿದೆ. ಇದನ್ನು ಅದೇ ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಅದೇ ಕಡಾಯಿಗೆ 1/4 ಬೌಲು ಲವಂಗವನ್ನು ಹಾಕ್ಕೊಂಡು ಅದನ್ನು ಹುರ್ಕೊಳ್ಳೋಣ. ಲವಂಗ ಹುರಿದಿದೆ ಅನ್ನೋಕ್ಕೆ ಸ್ವಲ್ಪ ಅದು ಉಬ್ಬುತ್ತೆ. ನೋಡಿ, ಈಗ ಹುರಿದಿದೆ. ಇದನ್ನು ಅದೇ ಪ್ಲೇಟಿಗೆ ವರ್ಗಾಯಿಸಿ ಅದೇ ಕಡಾಯಿಗೆ ಅರ್ಧ ಬೌಲ್ ಮೆಣಸಿನಕಾಳವನ್ನು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಹುರ್ಕೊಳ್ಳೋಣ, ಕೈ ಬಿಡದೆ ಹಂಗೆ. ಖಾರವನ್ನು ಒಂದ್ಸಲ ಮಾಡಿಟ್ಕೊಂಡ್ರೆ ನಿಮಗೆ ಹೊರಗಡೆ ಮಸಾಲೆ ಯಾವುದೂ ಬೇಕಾಗಲ್ಲ. ಮೆಣಸು ಕೂಡ ಹುರಿದಿದೆ. ಅದೇ ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಅದೇ ಕಡಾಯಿಗೆ 1 ಬೌಲ್ ಜೀರಿಗೆ ಹಾಕ್ಕೊಂಡು, ಅಂದರೆ 200 ಗ್ರಾಮ್ ಜೀರಿಗೆ ಇದೆ. ಇದು ಒಂದು 50% ಮಾತ್ರ ಹುರ್ಕೊಳ್ಳೋಣ, ತುಂಬ ಹುರಿಬಾರ್ದು. ನೋಡಿ, ನಾನು ಹುರ್ಕೊಂಡಿದ್ದೀನಿ. ನೋಡಿ, ಅಷ್ಟೊಂದು ಹುರ್ಕೊಂಡಿಲ್ಲ, ಅಷ್ಟೇ ಕಡಿಮೆಯಾಗಿ ಹುರ್ಕೊಂಡು ಇದನ್ನು ಕೂಡ ಅದೇ ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಈ ಮಸಾಲೆ ಖಾರ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಇಟ್ಕೊಂಡು ಮಸಾಲೆಯನ್ನು ಹುರ್ಕೋಬೇಕು. ಅದೇ ಕಡಾಯಿಗೆ ಅರ್ಧ ಬೌಲ್ ಅಜಿವಾನನ್ನು ಹಾಕ್ಕೊಂಡು, ಓಂಕಾಳು ಅಂತೀವಲ್ಲ ಅದನ್ನು ಹಾಕ್ಕೊಂಡು ಇದೇ ರೀತಿಯಾಗಿ ಜೀರಿಗೆ ಯಾವ ರೀತಿಯಾಗಿ ಹುರ್ಕೋತೀವಲ್ಲ ಅದೇ ರೀತಿಯಾಗಿ ಓಂಕಾಳನ್ನು ಕೂಡ ಹುರ್ಕೊಂಡು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಅಜ್ಜಿಗಳು ಕೂಡ ಇದೇ ರೀತಿಯಾಗಿ ಮಾಡ್ತಾ ಬಂದಿದ್ದಾರೆ ಖಾರವನ್ನು. ಯಾಕಂದರೆ ಅವ್ರು ಯಾವುದೇ ಮಸಾಲಾನ ಯೂಸ್ ಮಾಡ್ತಿದ್ದಿಲ್ಲ. ಈ ರೀತಿ ಎಲ್ಲ ಮಸಾಲ ಹಾಕಿ ಖಾರ ರೆಡಿ ಮಾಡ್ತಿದ್ರು. 1 ಬೌಲ್ ಸಾಸಿವೆಯನ್ನು ಹಾಕಿ ನೀಟಾಗಿ ಹುರ್ಕೊಳ್ಳೋಣ. ಚಟಪಟ ಅನ್ನುತ್ತೆ. ಆ ರೀತಿಯಾಗಿ ಸಾಸಿವೆಯನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಈ ಖಾರವನ್ನು ನಾವು ಅಡುಗೆಗೆ ಹಾಕಬೇಕಾದ್ರೆ ಮನೆಯೆಲ್ಲ ಘಮ್ಮನಂತೆ ಅಷ್ಟು ಚೆನ್ನಾಗಿ ಅರೋಮಾ ಬರುತ್ತೆ. ಅದೇ ಕಡಾಯಿಗೆ ಅರ್ಧ ಬೌಲ್ ಚಕ್ರ ಮೊಗ್ಗನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಹುರ್ಕೊಂಡು ಅದೇ ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಸುಮಾರು 4ರಿಂದ 5 ಅರಿಶಿನ ಬೇರನ್ನು ತಗೊಂಡು ಸ್ವಲ್ಪ ಸಣ್ಣಗೆ ಮಾಡಿ ಅದನ್ನು ಕೂಡ ಹುರ್ಕೊಳ್ಳೋಣ. ಈ ರೀತಿಯಾಗಿ ಈ ಅರಿಶಿನ ಕೊಂಬು ತುಂಬ ಕಲರ್ ಕೊಡುತ್ತೆ ಖಾರಕ್ಕೆ. ಇದು ಕೂಡ ಹುರ್ಕೊಂಡಿದೆ. 100 ಗ್ರಾಮ್ ಗಸಗಸೆಯನ್ನು ತಗೊಂಡು ನೀಟಾಗಿ ಇದನ್ನು ಕೂಡ ಹುರ್ಕೊಳ್ಳೋಣ. ನೋಡಿ, ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ, ಯಾಕಂದರೆ ಗಸಗಸೆ ಬೇಗ ಹೊತ್ಕೊಂಡು ಹೋಗ್ಬಿಡುತ್ತೆ. ಬೇರೆ ದೇಶದವರು ಈ ಮಸಾಲೆಗೋಸ್ಕರನೇ ನಮ್ಮ ದೇಶಕ್ಕೆ ಬಂದು ಇಡೀ ನಮ್ಮ ದೇಶದಲ್ಲಿರುವ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋದರು. ಗಸಗಸೆ ಹುರಿದಿದೆ, ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಅದೇ ಕಡಾಯಿಗೆ 1 ಹಿಡಿ ಪಲಾವ್ ಎಲೆಯನ್ನು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರೈ ಆಗಿದೆ. ಇದನ್ನು ಕೂಡ ಏನು ಮಾಡೋಣ, ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಈ ಮಸಾಲೆಯನ್ನು 1 ಟೈಮ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು 1 ವರ್ಷ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಫ್ರಿಜ್ಜಲ್ಲಿ ಇಡುವ ನೆಸೆಸಿಟಿ ಇಲ್ಲ. ಅದೇ ಕಡಾಯಿಗೆ 1/4 kg ಬಿಳಿ ಎಳ್ಳನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬಿಳಿ ಎಳ್ಳು ಕೂಡ ಇದಕ್ಕೆ ಹಾಕಬೇಕು, ಚೆನ್ನಾಗಿ ಎಣ್ಣೆ ಬರುತ್ತೆ. ಎಳ್ಳನ್ನು ಕೂಡ ಸ್ವಲ್ಪ ಕಲರ್ ಬರುವವರೆಗೂ ಹುರ್ಕೋಬೇಕು. ಎಲ್ಲ ರೀತಿ ಮಸಾಲೆ ಹೇಗೆ ಮಾಡೋದ್ರಿಂದ ಈ ಖಾರವನ್ನು ವೆಜ್ಜು ನಾನ್ ವೆಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಹುರಿದಿದೆ, ವರ್ಗಾಯಿಸ್ಕೊಳ್ಳೋಣ. ಕಡಾಯಿಗೆ 8 ಕಾಳು ಏಲಕ್ಕಿ, ಅರ್ಧ ಜಾಜಿಕಾಯಿ ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆಯನ್ನು ಸಪ್ರೇಟಾಗಿ ಹುರ್ಕೋಬೇಕು. ಇದನ್ನು ಮಸಾಲೆಗೆ ಚೆನ್ನಾಗಿ ಸುವಾಸನೆ ಬರಬೇಕಂದ್ರೆ ಕಲ್ಲು ಹೂವನ್ನು ಉಪಯೋಗಿಸ್ಬೇಕು. ನೋಡಿ, 1 ಮುಟ್ಟಿಗೆ ಕಲ್ಲು ಹೂವನ್ನು ಹಾಕ್ಕೊಂಡು ಇದನ್ನು ಕೂಡ ನಾನು ಏನು ಮಾಡತ್ತೀನಿ, ಸ್ವಲ್ಪ ಹುರ್ಕೊಂಡು ಹಾಕೋತೀನಿ. ನೋಡಿ, ಕಲ್ಲು ಹೂ ಯಾವ ರೀತಿ ಇರುತ್ತೆ ಅಂತ. ನಮ್ಮ ದೇಶದಲ್ಲಿ ಎಷ್ಟೋ ಮಸಾಲೆ ಪದಾರ್ಥಗಳಿವೆ, ಆದರೆ ನಮಗೊಂದೊಂದು ಮಸಾಲೆಗಳ ಹೆಸರೇ ಗೊತ್ತಿಲ್ಲ. ಇದು ಹುರಿದಿದೆ, ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಇದೇ ಕಡಾಯಿಗೆ 400 ಗ್ರಾಮ್ ಧನಿಯಾ ಕಾಳನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆ ಖಾರಕ್ಕೆ ಹೆಚ್ಚು ಮಸಾಲೆಯನ್ನು ಬಳಸೋದು ಯಾವುದಂದರೆ ಧನಿಯಾ ಕಾಳು, ಕೊತ್ತಂಬರಿ ಬೀಜ ಅಂತೀವಲ್ಲ ಅದನ್ನು. ನೋಡಿ, ಈ ರೀತಿಯಾಗಿ ಧನಿಯಾ ಕಾಳನ್ನು ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಿದೆ ಧನಿಯಾ ಕಾಳದು. ನಾನು ಹುರಿತಾ ಇದ್ದೀನಲ್ಲ, ಇದು 400 ಗ್ರಾಮ್ ಧನಿಯಾ ಕಾಳು ಆಗೋದಿಲ್ಲ. ಮತ್ತೆ ನಾನು 5ರಷ್ಟು ಧನಿಯಾ ಕಾಳನ್ನು ತಗೊಂಡು ಹುರಿದಿಟ್ಕೊಂಡಿನಿ. ಅದೇ ಕಡಾಯಿಗೆ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಹೇಗಂದರೆ ಕರಿಬೇವು ಸೊಪ್ಪು ಏನಾಗಬೇಕಂದ್ರೆ ಕ್ರಿಸ್ಪಿ ಆಗಬೇಕು. ಆ ರೀತಿಯಾಗಿ ಕರಿಬೇವು ಸೊಪ್ಪನ್ನು ಕಡಿಮೆ ಉರಿಯನ್ನು ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ.
ಕರಿಬೇವು ಸೊಪ್ಪು ಹುರಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆಲ್ಮೋಸ್ಟ್ ಎಲ್ಲ ಮಸಾಲೆಯನ್ನು ಹುರ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ಕರಿಬೇವು ಸೊಪ್ಪನ್ನು ಇಟ್ಕೊಂಡಿನಿ. ಯಾಕಂದರೆ ಅದು ಕರಿಬೇವು ಸೊಪ್ಪನ್ನು ಅರ್ಧ ಹುರಿದು ಹಾಗೆ ಕಡಾಯಲ್ಲೇ ಬಿಟ್ಟರೆ ಕರಿಬೇವು ಸೊಪ್ಪು ಏನಾಗುತ್ತೆ ಅಂದರೆ ಸ್ವಲ್ಪ ನೀಟಾಗಿ ಕ್ರಿಸ್ಪಿ ಆಗುತ್ತೆ. ಇದು ಕೂಡ ಹುರ್ಕೊಂಡಿನಿ. ನೋಡಿ ಎಲ್ಲ ಮಸಾಲೆಗಳನ್ನು ನೀಟಾಗಿ ಒಂದೊಂದಾಗಿ ಹೇಗೆ ಹುರ್ಕೊಂಡಿದ್ದೀನಿ ಅಂತ. ಪ್ರತಿಯೊಂದನ್ನು ನೀಟಾಗಿ ಒಂದೊಂದಾಗಿ ಹುರ್ಕೋಬೇಕು. ಈ ಮಸಾಲೆಗಳು ಹುರ್ಕೊಂಡದ್ದು ರೆಡಿ ಆಯಿತು. ಈಗ ಎಲ್ಲ ಮಸಾಲೆಯು ಮಿಕ್ಸ್ ಮಾಡಿ ಅದು ತಣ್ಣಗಾದ ನಂತರ ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಡಬೇಕು. ನೋಡಿ ಎಲ್ಲವನ್ನು ಮಿಕ್ಸ್ ಮಾಡೀನಿ. ಇವಾಗ ನೆಕ್ಸ್ಟ್ ಕೆಲಸ ಏನಂದರೆ ಅರ್ಧ kg ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ kg ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಂದಿನ ಫುಲ್ಲು. ನೋಡಿ ನಾನು ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ 1 kg ಮೆಣಸಿನ್ಕಾಯಿಗೆ ಅರ್ಧ kg ಮೇಲೆ ಮಸಾಲೆ ರೆಡಿಯಾಗಿದೆ. ಹುರಿದ್ಕೊಂಡು ಇಟ್ಕೊಂಡಂಥ ಮಸಾಲೆ. 3/4 kg ಉಪ್ಪನ್ನು ಹಾಕ್ಕೊಂಡು ಸಣ್ಣದಾಗಿ ಮಿಲ್ಲಿಗೆ ಹಾಕ್ಸ್ಕೊಂಬಂದಿನಿ. ನೋಡಿ ಇವಾಗ ನಾವು 1/4 kg ಒಣ ಕೊಬ್ಬರಿಯನ್ನು ತಗೊಂಡು ತುರಿದ್ಕೊಂಡು ಇದನ್ನು ಈ ರೀತಿಯಾಗಿ ಕಡಾಯಿಗೆ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ಳಿ, ಕೈ ಬಿಡದೆ ಹುರ್ಕೋಬೇಕು. ನೋಡಿ ಈ ರೀತಿಯಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಇದರದ್ದು ಒಣ ಕೊಬ್ಬರಿದು. ಇದು ನೀಟಾಗಿ ಹುರಿದಿದೆ. ಇದನ್ನು ನಾವು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ, ಆರಕ್ಕೆ ಬಿಡೋಣ. ಅದೇ ಕಡಾಯಿಗೆ ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಹುರ್ಕೋಬೇಕು. 1 kg ಈರುಳ್ಳಿಯನ್ನು ಏನು ಮಾಡಿ ನಾನು ಈ ರೀತಿಯಾಗಿ ನೀಟಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೊಳ್ಳಿ. ಸುಮಾರು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಇದಕ್ಕೆ ಈರುಳ್ಳಿ ಹುರಿಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ನೀಟಾಗಿ ಈರುಳ್ಳಿಯನ್ನು ಕೈ ಬಿಡ್ದಂಗೆ ಹುರಿಬೇಕು. ನೋಡಿ ಈರುಳ್ಳಿ ಹುರಿತಾ ಇದೆ. ನೋಡಿ ಈರುಳ್ಳಿ ನೀಟಾಗಿ ಫ್ರೈ ಆಗಿ ನೋಡಿ ಕಲರ್ ಚೇಂಜ್ ಆಗಿದೆ. ಈರುಳ್ಳಿ ಫ್ರೈ ಆಗಿ ಮೇಲೆ ಎಣ್ಣೆ ತೇಲ್ತಾ ಇರಬೇಕು, ಹಾಗಾದರೆ ಮಾತ್ರ ಅದು ಫ್ರೈ ಆಗಿದೆ. 3/4 kg ಬೆಳ್ಳುಳ್ಳಿಯನ್ನು ತಗೊಂಡು ನೀಟಾಗಿ ಮೇಲಿನ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿ ಮಾಡ್ಕೊಂಡಿನಿ. ನೋಡಿ ಇದಕ್ಕೇ 1/4 kg ಹಸಿ ಶುಂಠಿಯನ್ನು ತಗೊಂಡು ಮೇಲ್ಗಡೆಯಿಂದೆಲ್ಲ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿಟ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಇದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಗೆ ವರ್ಗಾಯಿಸ್ಕೊಳ್ಳೋಣ. ಯಾವುದೇ ರೀತಿಯಾಗಿ ನೀರು ಕೂಡ ಇದಕ್ಕೆ ಟಚ್ ಮಾಡಿಸ್ಬಾರ್ದು. ಮಿಕ್ಸಿ ಜಾರ್ ಕೂಡ ಏನಿರಬೇಕಂದ್ರೆ ಡ್ರೈ ಆಗೇ ಇರಬೇಕು. ಈ ಡ್ರೈ ಆಗಿರುವಂಥ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೀರು ಟಚ್ ಆದರೆ ಖಾರದ ಪುಡಿ ಏನಾಗುತ್ತೆ, ಮಸಾಲೆ ಖಾರದ ಪುಡಿ ಕೆಟ್ಟು ಹೋಗುತ್ತೆ. ಅದೇ ಜಾರಕ್ಕೆ ನಾವು ಹುರಿದಿಟ್ಕೊಂಡಂಥ ಕೊಬ್ಬರಿಯನ್ನು ಅಂದರೆ ಒಣ ಕೊಬ್ಬರಿಯನ್ನು ಹುರಿದಿಟ್ಕೊಂಡಿವಲ್ಲ ಅದೇ ಕೊಬ್ಬರಿಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೀಟಾಗಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ಸಣ್ಣಾಗಿ ಮಿಕ್ಸಿ ಆಗಿದೆ. ನೋಡಿ ಇದಕ್ಕೆ ನಾವು 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ನೀರಲ್ಲಿ ತೊಳೆಯದೆ ಇದನ್ನು ಹಾಗೆ ಕ್ಲೀನ್ ಮಾಡಿಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕು. ಅದೇ ಕೊಬ್ಬರಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿನಿ. ನೋಡಿ ಎಲ್ಲವೂ ನೀಟಾಗಿ ಮಿಕ್ಸಿ ಆಗಿದೆ. ಅದೇ ಜಾರಿಗೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿಯನ್ನು, ಆ ಈರುಳ್ಳಿಯನ್ನು ಕೂಡ ಏನು ಮಾಡಬೇಕಂದ್ರೆ ಮಿಕ್ಸಿ ಮಾಡ್ಕೋಬೇಕು ನೀಟಾಗಿ. ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಅದೇ ಬೌಲಿಗೆ ವರ್ಗಾಯಿಸ್ಕೊಳ್ಳೋಣ. ಈಗ ನಾವು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಂಥ ಕಾರಿಗೆ ಇದೆಲ್ಲ ಮಸಾಲೆ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ಲ ಈ ಪೇಸ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಂದು ರೌಂಡು ಮಿಕ್ಸಿಗೆ ಕೂಡ ಹಾಕ್ಕೊಂಡು ಇಟ್ಕೋಬೋದು. ನೋಡಿ ಈ ರೀತಿಯಾಗಿ ಕೈಯಿಂದ ನೀಟಾಗಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ ನಾನು ಎಲ್ಲವನ್ನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ನೋಡಿ ಖಾರ ರೆಡಿ ಆಯ್ತಿದ್ದು. ಇವಾಗ ಮಾಡ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಸುವಾಸನೆ ಬರ್ತಿದೆ ಗೊತ್ತಾ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಈ ಮಸಾಲೆ ಖಾರನ ನಾವು ವೆಜ್ಜು ನಾನ್ ವೆಜ್ಜಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೀವು ಮಾಡಬೇಕಾದ್ರೆ ಯಾವುದೇ ಮಸಾಲವನ್ನು ಹಾಕಬೇಡಿ. ಈ ಒಂದು ಮಸಾಲೆ ಖಾರವನ್ನು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಇದನ್ನು ನಾವು ಸ್ಟೋರ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಗ್ಲಾಸ್ ಜಾರಲ್ಲಾದರೂ ಸ್ಟೋರ್ ಮಾಡಿಟ್ಕೊಳ್ಳಿ ಅಥವಾ ಈ ರೀತಿಯಾಗಿ ಪಿಂಗಾಣಿ ಪಾತ್ರೆಯಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು. ಉಪ್ಪಿನಕಾಯಿ ಹಾಕುವಂಥ ಪಿಂಗಾಣಿ ಜಾರ್ ಇರುತ್ತಲ್ಲ ಇದರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ನೀವು ಸುಮಾರು 6 ರಿಂದ 7 ತಿಂಗಳ ಕಾಲ ತಿನ್ಬೋದು 1 kg ಮೆಣಸಿನಕಾಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.